ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಹಚ್ಚ ಹಸಿರು ಡೈಲಿ ವ್ಲಾಗ್ಸ್. ಗೈಸ್, ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋದು. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನನ್ನ ಒಂದು ಮಾರ್ನಿಂಗ್ ರುಟೀನು ಈ ಥರ ಇರುತ್ತೆ. ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಕಾಫಿ ಟೀ ಎಲ್ಲ ಏನೂ ಕುಡಿಯಲ್ಲ. ನನಗದು ಅಭ್ಯಾಸ ಕೂಡ ಇಲ್ಲ. ಎದ್ದಿದ ತಕ್ಷಣ ನಾನು ಈ ಥರ ಒಂದು ಬಿಸಿನೀರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಡಿತೀನಿ. ಇದು ಇಲ್ಲ ಅಂದರೆ ಜೀರಿಗೆ ನೀರು ಕುಡಿತೀನಿ. ಇದು ಇಲ್ಲ ಅಂದರೆ ನಾರ್ಮಲಾಗಿ ಬಿಸಿನೀರು ಮಾತ್ರ ಕುಡಿತೀನಿ ಅಷ್ಟೇ. ತುಪ್ಪ ಮತ್ತು ಬಿಸಿ ನೀರು ಅಂದರೆ ಜಾಸ್ತಿ ಬಿಸಿ ಇರಬಾರ್ದು, ನೀರು ಬೆಚ್ಚಗಿರಬೇಕು. ಇವಾಗ ಚಳಿಗೆ ತುಪ್ಪ ಸ್ವಲ್ಪ ಗಟ್ಟಿಯಾಗಿಬಿಟ್ಟೈತೆ. ಬೆಚ್ಚಗಿರೋ ನೀರಿಗೆ ಹಾಕಿದ್ದೀನಿ, ಸ್ವಲ್ಪ ಅದು ಕರಗ್ತೈತೆ. ಈ ನೀರು ಕುಡಿಯೋದ್ರಿಂದ ಒಂದು ಒಳ್ಳೆ ಬೆನಿಫಿಟ್ ಇದೆ. ನಮ್ಮ ಒಂದು ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ. ತುಪ್ಪ ಎಲ್ಲರೂ ಅಂದ್ಕೊಂಡಂಗೆ ತುಪ್ಪ ತಿಂದರೆ ದಪ್ಪ ಆಗಿಬಿಡ್ತೀವಿ ಅಂತ ಅಂದ್ಕೊತಾರೆ. ಬಟ್ ನಾವು ತಿಳ್ಕೊಂಡಿರೋ ತಪ್ಪು. ತುಪ್ಪ ತಿನ್ನೋದ್ರಿಂದ ಯಾವುದೇ ಥರ ಕೊಲೆಸ್ಟ್ರಾಲ್ ಏನೂ ಕೂಡ ಬರೋದಿಲ್ಲ. ಇನ್ನೂ ಕೊಲೆಸ್ಟ್ರಾಲ್ ನಮಗೆ ಕಮ್ಮಿ ಮಾಡುತ್ತೆ ಹೊರತು. ಈ ಥರ ಕುಡಿಯೋದ್ರಿಂದ ಇನ್ನೂ ಒಳ್ಳೆಯದಾಗುತ್ತೆ, ಬೆನಿಫಿಟ್ಟು. ಬಾಡಿಗೂ ತುಂಬ ಒಳ್ಳೆ ಇರುತ್ತೆ, ಒಳ್ಳೆ ಫ್ರೆಶ್ನೆಸ್ ಇರುತ್ತೆ, ಮತ್ತು ಸ್ಕಿನ್ಗೂ ಕೂಡ ಒಳ್ಳೆ ಚೆನ್ನಾಗಿರುತ್ತೆ ಇದು. ಅದಕ್ಕೋಸ್ಕರ ನಾನು ಟೀ ಕಾಫಿಲಿ ಏನೂ ಕುಡಿಯೋಲ್ಲ. ಬೆಳಗ್ಗೆ ಚಳಿ ಜಾಸ್ತಿ ಗೈಸ್. ಅದಕ್ಕೆ ಇದನ್ನು ಕುಡಿತಾ ಇದ್ದೀನಿ ಇವಾಗ. ನೋಡಿ, ನೆನ್ನೆ ಫಂಕ್ಷನ್ ಇತ್ತು, ಭಾನುವಾರ ಹೋಗಿದ್ದೆ, ವಾಚ್ ಹಾಕ್ಕೊಂಡಿದ್ದೆ. ಈ ಥರ ಎಲ್ಲ ಫುಲ್ಲು ರ್ಯಾಷಸ್ ಆಗಿಬಿಟ್ಟಿದೆ. ಅದು ಇನ್ನೊಂದು 2 ಡೇಸ್ ಹಂಗೆ ಕೆರಿತಾನೇ ಇರಬೇಕು, ಕೆರಿತಾನೇ ಇರಬೇಕು. ಈ ಥರ ಎಲ್ಲ ಆಗ್ಬಿಟ್ಟಿದೆ. ಚಳಿ ಏನಪ್ಪ ಟಿಫನ್ ಮಾಡೋದು ಅಂತೇಳಿ ನಾನು ಈ ಥರ ನೀರು ಕುಡ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡು ಎದ್ದಿದ ತಕ್ಷಣ ಯೋಚನೆ ಮಾಡ್ತಾ ಇರ್ತೀನಿ, ಏನಪ್ಪ ಟಿಫನ್ ಮಾಡೋಣ, ಏನು ಮಾಡೋಣ ಅಂತ ತಲೆ ಕೆಟ್ಟೋಗ್ಬಿಡುತ್ತೆ. ಎಲ್ರಿಗೂ ಅಷ್ಟೇ, ನನಗೆ ಅಂತಲ್ಲ, ಎಲ್ಲ ಲೇಡೀಸ್ಗಳಿಗೂ ಅಷ್ಟೇ. ಬೆಳಗ್ಗೆ ಎದೆ ಟಿಫನ್ ಏನು ಮಾಡೋಣ, ಮಧ್ಯಾಹ್ನ ಆದರೆ ಅಡುಗೆ ಏನು ಮಾಡೋಣ, ಸಂಜೆ ಆದರೆ ಊಟ ಏನು ಮಾಡೋಣ, ಬರೀ ಇದೇ ಆಗೋಗಿರುತ್ತೆ. ಈ ಥರ ಯೋಚನೆ ಮಾಡೋದ್ರಲ್ಲೇ ನಮ್ಮ ಜೀವನ ನಾವು ಅರ್ಧಕ್ಕರ್ಧ ಕಳೆದೇ ಬಿಟ್ಟಿರ್ತೀವಿ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳು ಜೀವನನೇ ಇಷ್ಟೇ ಆಗೋಗಿರುತ್ತೆ, ಮಾಡಲೇಬೇಕು. ನನಗೂ ಕೂಡ ಟೈಮ್ ಆಯಿತು. ಇವಾಗಂತೂ ಚಳಿಗೆ ಎದ್ದೊಳಕ್ಕೆ ಆಗ್ತಿಲ್ಲ, ಲೇಟಾಗಿ ಎದ್ದೊಳ್ತಾ ಇದ್ದೀನಿ. ಪಾಪ ನನ್ನಿಂದ ನನ್ನ ಮಗನೂ ಕೂಡ ಲೇಟಾಗಿ ಸ್ಕೂಲ್ಗೆ ಹೋಗ್ತಾವನೆ. ಅವ್ನು ಬೇಗ ರೆಡಿನೇ ಆಗಲ್ಲ. ಟಿ ವಿ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ, ಎಮ್ಮೆ ಮೇಲೆ ಮಳೆ ಬಿದ್ದಂಗೆ ಬಡ್ಕೊತಾ ಇರಬೇಕು, ರೆಡಿಯಾಗು, ಬೇಗ ರೆಡಿಯಾಗು ಅಂತ. ಫೈನಲಿ ಇವಾಗ ನಾನು ನೋಡಿ ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾಡಲಿ, ಟಿಫನ್ಗೆ ಏನು ಮಾಡಲಿ ಅಂತ. ಇವಾಗ ಅಡುಗೆ ಮನೆಗೆ ಬರ್ತೀನಿ. ಅಡುಗೆ ಮನೆಗೆ ಬಂದು ಒಂದು ರೌಂಡ್ ಹುಡುಕ್ತೀನಿ, ಏನಿದೆ ಏನಿಲ್ಲ ಅಂತ ಚೆಕ್ ಮಾಡ್ತೀನಿ. ನುಗ್ಗೆ ಸೊಪ್ಪು ಅಂತೀನಿ, ಮೆಂತ್ಯ ಸೊಪ್ಪಿತ್ತು. ಮೆಂತ್ಯ ಸೊಪ್ಪು ಹಾಕಿ ಮೆಂತ್ಯ ಬಾತ್ ಮಾಡೋಣ ಅಂಥೇಳಿ ಮೆಂತ್ಯ ಸೊಪ್ಪನ್ನ ಬಿಡಿಸ್ಕೊತಾ ಇದ್ದೀನಿ. ನಾನು ಬೇರೆಯವ್ರ ಥರ ನೈಟೇನೆ ಬೆಳಗ್ಗೆ ಏನು ಮಾಡಬೇಕು, ನಾನು ಯಾವುದು ಪ್ಲ್ಯಾನ್ ಇಲ್ದಿರ ಮಾಡ್ತೀನಿ. ಪ್ಲಾನ್ ನಾನು ಏನೂ ಮಾಡ್ಕೊಳ್ಳಲ್ಲ. ಪ್ಲ್ಯಾನ್ ಅವಾಗಿಂದ ಬೆಳಗ್ಗೆ ಏನಿರುತ್ತೋ ಏನಾಗುತ್ತೋ ಅದನ್ನು ಅವಾಗಲೇ ಮಾಡ್ಕೊಂಬಿಡ್ತೀನಿ. ಪ್ರೀ ಪ್ಲ್ಯಾನಿಗೆಲ್ಲ ನಾನು ಟಿಫನ್ಗೆ ಆಗಿರ್ಬೋದು ಮತ್ತು ಅಡುಗೆಗೆ ಇರ್ಬೋದು, ನಾನೇನು ಮಾಡ್ಕೊಳಕ್ಕೆ ಹೋಗಲ್ಲ. ಅವಾಗ ನನ್ನ ಮೈಂಡಿಗೆ ಏನು ಬರುತ್ತೋ ಅದನ್ನೇ ಮಾಡ್ಕೊತೀನಿ. ಇಲ್ಲಿ ಸೊಪ್ಪೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಬಿಡಿಸ್ಕೊಂಡು ನೆಕ್ಸ್ಟು ಇಲ್ಲಿ ನಾನಿವಾಗ ಮೆಂತ್ಯ ಬಾತ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಅದ್ರ ಮಧ್ಯೆ ನನ್ನ ಮಗನ ಎಬ್ಬರಿಸ್ತಾ ಇದ್ದೀನಿ, ಚಿನ್ನು ಎದ್ದೋಳು. ಚಳಿಗೆ ನಮಗೆ ಎದ್ದೋಳಕ್ಕಾಗಲ್ಲ, ಪಾಪ ಮಕ್ಳಿಗೆಲ್ಲ ಎಬ್ಬರಿಸ್ಬೇಕು. ಏನು ಮಾಡ್ತೀರಾ, ಸ್ಕೂಲ್ಗೆ ಹೋಗಲೇಬೇಕಲ್ವ. ಅದಕ್ಕೆ ಬಡ್ಕೊತಾ ಇರ್ತೀನಿ. ನಾನು ಇಲ್ಲಿ ಕೆಳಗಡೆ ಬಡ್ಕೊತಾ ಇರ್ತೀನಿ. ಅವ್ನ ಮೇಲ್ಗಡೆ ಅವನ ಪಾಡಿಗೆ ಅವ್ನು ಬೆಚ್ಚಗೆ ಬೆಸಿಟ್ಟು ಹಚ್ಕೊಂಡು ದಿಂಬೆಲ್ಲ ಆ ಕಡೆ ಈ ಕಡೆ ಮಧ್ಯಕ್ಕೆ ಇಟ್ಕೊಂಡು ಮಲಗಿರ್ತಾನೆ. ನನ್ನ ಪಾಡಿಗೆ ನಾನಿಲ್ಲಿ ಚಿನ್ನು ಅಂತ ಕೂಗ್ಕೊತಾನೇ ಇರ್ತೀನಿ. ಅವನ ಪಾಡಿಗೆ ಅವನು ಆರಾಮಾಗಿರ್ತಾನೆ. ಏನು ಮಾಡ್ತೀರಾ, ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಸುಮ್ಮನೆ ಹಾಕ್ತೀನಿ. ಒಂದೊಂದ್ಸತಿ ಈ ನಡುವಂತೂ ಸಿಕ್ಕಾಪಟ್ಟೆ ಲೇಟ್ ಆಗ್ತೈತೆ. 2-3 ಡೇಸಿಂದ ಸಿಕ್ಕಾಪಟ್ಟೆ ಲೇಟ್ ಆಗ್ತೈತೆ, 2-3 ದಿವಸದಿಂದ. ನಾನು ಲೇಟಾಗಿ ಎದ್ದೇಳ್ತಿದ್ದೀನಿ, ಜೊತೆಗೆ ಅವನಿಂದ ನನಗಿನ್ನ ಲೇಟಾಗಿ ಎದ್ದೇಳ್ತವನೆ. ಇವಾಗ ಟಿಫನ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊಪ್ಪು ಎಲ್ಲ ತೊಳ್ಕೊಂಡು ನೀಟಾಗಿ ಸ್ವಲ್ಪ ಹಾಕ್ಕೊತೀನಿ ಅಷ್ಟೇ. ಮೆಂತ್ಯ ಸೊಪ್ಪಿಗೆ ಜಾಸ್ತಿ ಮೆಂತ್ಯ ಸೊಪ್ಪು ಹಾಕೋಕ್ಕೋಗಲ್ಲ, ಸೊಪ್ಪೇ ಬಂದ್ಬಿಡುತ್ತೆ ಜಾಸ್ತಿ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಸ್ವಲ್ಪ ಹಾಕ್ಕೊಂಡು ಎಲ್ಲ ಬಿಡಿಸ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಎಲ್ಲದಕ್ಕೂ. ಈಗ ನಮ್ಮನೆ ಆಚೆ ಮೆಟ್ಲು ಓಡ್ಸೋಕ್ಕೆ ಒಂದು ಆಂಟಿ ಬರ್ತಾರೆ. ಅವರಿಗೋಸ್ಕರ ಕಾಫಿ ಮಾಡಿ ಕೊಡ್ತಾಯಿದ್ದೀನಿ. ಕಾಫಿ ಬಿಸಿ ಇದೆ ಅಲ್ವಾ, ಸ್ವಲ್ಪ ಆರಿಸ್ಬಿಟ್ಟು ಕೊಡ್ತೀನಿ ಅವ್ರಿಗೆ. ನೆಕ್ಸ್ಟ್ ಇವಾಗ ನಾನಿಲ್ಲಿ ಟಿಫನ್ ಮಾಡ್ಕೋಬೇಕಲ್ವ, ಟಿಫನ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದ್ರ ಮಧ್ಯೆ ನನ್ನ ಮಗ ಎದ್ದು ಬಂದ, ಬಡ್ಕೊಂಡು ಹಂಗೂ ಸಾಕಾಯಿತು. ಬಿಸಿನೀರು ಆನ್ ಮಾಡಿದ್ದೆ, ಬಿಸಿನೀರು ಕಾದಿತ್ತು. ಅವನಿಗೆ ಬಿಸಿನೀರನ್ನ ಕೊಡ್ತಾಯಿದ್ದೀನಿ. ಎದ್ದು ಬಂದ ತಕ್ಷಣ ಅವ್ರಿಗೆ ಬಿಸಿನೀರು ಕೊಡ್ತೀನಿ. ಬಿಸಿನೀರು ಕೊಟ್ಟಾದ್ಮೇಲೆ ಹಾಲನ್ನ ಕೊಡ್ತೀನಿ. ಇವಾಗ ನೋಡಿ, ನನಗೆ ಮೆಂತ್ಯ ಬಾತ್ಗೆ ಸ್ವಲ್ಪ ಕಾಯಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, 1 ಚಕ್ಕೆ, 2 ಲವಂಗ, ಗೋಡಂಬಿ, ಸ್ವಲ್ಪ ಸೋಂಪು ಹಾಕ್ಕೊಂಡು ರುಬ್ಕೊತೀನಿ. ಹಸಿಮೆಣ್ಸಿನ್ಕಾಯಿ ತುಂಬ ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಯಾರಾದರೂ ಈ ಥರ ಟ್ರೈ ಮಾಡೋ ಹಾಗಿದ್ರೆ.
ಸಿಂಪಲಾಗಿ ಮಾಡ್ಕೋಬೋದು. ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ ಮತ್ತು ಬಿಡಿಸಿರೋಂಥ ಸೊಪ್ಪು, ಅರಿಶಿನ ಪುಡಿ, ಉಪ್ಪು, ಗರಂ ಮಸಾಲ, ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಇಷ್ಟೇ. ನಾನೇನು ಮಸಾಲೆನೇ ಹಾಕಲ್ಲ ಜಾಸ್ತಿ, ನನಗೆ ಮಸಾಲೆ ಇಷ್ಟನೇ ಆಗಲ್ಲ. ಸೊ ಇಷ್ಟೇ ಹಾಕೋದು. ಒಂದೇ ಚಕ್ಕೆ ಅಲ್ಲ ಚಕ್ಕೆ ಹಾಕಿಲ್ಲ ನಾನಿಲ್ಲಿ. ಒಂದೇ ಲವಂಗ, ಎರಡು ಲವಂಗ, ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇಲ್ಲ ಹಂಗೆ ಸ್ವಲ್ಪ ಒಗ್ಗರಣೆಗೆ ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಫುಲ್ಲು ನಮ್ಮ ಮನೆಯವರು ಫುಲ್ಲು ಅಂದರೆ ಬಿಡಿಸಿರೋ ಬರುತ್ತಲ್ಲ ಅದು ತಗೊಂಬರಲ್ಲ, ಫುಲ್ ಉಂಡೆ ಉಂಡೆ ಬರುತ್ತಲ್ಲ ಅದನ್ನು ತಗೊಬಂದಿರ್ತಾರೆ. ಹಂಗಂಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ನಾನೇನು ಮಾಡ್ತೀನಿ, ಅದನ್ನು ಓಪನ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಇವಾಗ ಮೆಂತ್ಯ ಭಾತ್ನ ಮಾಡ್ಕೊತಾ ಇದ್ದೀನಿ. ಸೊ ಗೈಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹೊಸಬ್ರಿಗೂ ಕೂಡ ಒಂದೊಳ್ಳೆ ಅವಕಾಶನ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ನಿಜ ಲೈವಲ್ಲಂತೂ ಸಿಕ್ಕಾಪಟ್ಟೆ ಜನ ಸಪೋರ್ಟ್ ಮಾಡ್ತಾರೆ. ಮತ್ತು ಆ ವಿಡಿಯೋ ಬೇಕು, ಈ ವಿಡಿಯೋ ಬೇಕು, ಹೇರ್ ಕೇರ್ ವಿಡಿಯೋ ಬೇಕು, ವೆಯ್ಟ್ ಲಾಸ್ ವಿಡಿಯೋ ಬೇಕು ಅಂತೆಲ್ಲ ಕೇಳ್ತಾ ಇರ್ತಾರೆ. ಮತ್ತು ತುಂಬ ಜನ ನಮ್ಮ ಮನೆದು ಹೋಮ್ ಟೂರ್ ಮಾಡಿ ಅಕ್ಕ ಅಂತ ಕೇಳ್ತಾ ಇರ್ತಾರೆ. ಸೊ ಮಾಡ್ತೀನಿ, ಲೇಟ್ ಆಗಾದರೂ ಪರವಾಗಿಲ್ಲ. ಇವಾಗ ಅಲ್ಲಿ ಟೊಮೊಟೊ ಬಾತ್ ರೆಡಿ ಮಾಡೋಕ್ಕೆ ಕೂಗಕ್ಕೆ ಇಟ್ಟಿದ್ದೀನಿ, ಕೂಗಬೇಕು. ಇವಾಗ ನನ್ನ ಮಗನಿಗೆ ಸ್ನ್ಯಾಕ್ಸಿಗೆ ಬನಾನಾ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಬನಾನಾ ಮತ್ತು ಅದಕ್ಕೆ ಹನಿ ಹಾಕ್ತಾಯಿದ್ದೀನಿ, ಜೇನುತುಪ್ಪ. ಸಕ್ಕರೆ ಹಾಕು ಅಂತಾನೆ, ಬಟ್ ನಾನು ಸಕ್ಕರೆ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀನಿ. ಮಕ್ಳಿಗೆ ಜಾಸ್ತಿ ಶುಗರೆಲ್ಲ ಕೊಡಬಾರ್ದು, ಸೊ ಒಳ್ಳೆಯದಲ್ಲ. ಸೊ ಇವಾಗ ನೋಡಿ ಮೆಂತ್ಯ ಭಾತು ಚೆನ್ನಾಗಿ ರೆಡಿ ಆಗಿದೆ. ಸೊ ಅವನ್ನೆಲ್ಲ ನನ್ನ ಮಗನೂ ಸ್ಕೂಲಿಗೆ ರೆಡಿಯಾಗಿ ಹೋದ. ನೆಕ್ಸ್ಟು ನನ್ನ ರೊಟೀನ್ ಇದಾದಮೇಲೆ ನಾನು ನೆಕ್ಸ್ಟ್ ಇದು ಮಿಷಿನ್ ಮೇಲೆ ಬಂದು ನಿಂತ್ಕೊಂಡು ಸ್ವಲ್ಪ ಹೊತ್ತು ನಾವೇನು ಎಕ್ಸಸೈಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇದು ನೋಡಿ ಸ್ಪೀಡ್ ಬಟನು, ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೀಡ್ನ ಇಟ್ಕೊಬೇಕು. ಅದು 10 ಮಿನಿಟ್ಸ್ ಒಂದೊಂದು ಎಕ್ಸಸೈಸ್ ಬರುತ್ತೆ. ನಾವು ಏನು ಮಾಡೋ ಥರನೇ ಇಲ್ಲ, ಸುಮ್ಮನೆ ಅದ್ರ ಮೇಲೆ ನಿಂತ್ಕೊಂಡ್ರೆ ಸಾಕು, ಅದು ಶೇಕ್ ಆಗುತ್ತೆ. ಸೊ ಇದು ಒಂದು ಒಳ್ಳೆ ಬೆಸ್ಟ್ ಮಿಷಿನ್ ಅಂತಲೇ ಹೇಳ್ಬೋದು ನಾನು. ಯಾವುದೇ ಥರ ಎಕ್ಸಸೈಸು ಏನೂ ಕೂಡ ಮಾಡೋಂಗಿಲ್ಲ, ಡಯಟ್ ಏನೂ ಮಾಡೋಂಗಿಲ್ಲ. ಸೊ ಇದ್ರ ಮೇಲೆ ಒಂದು 20 ನಿಮಿಷ ನಿಂತ್ಕೊಂಡ್ರೆ ಸಾಕು. ಸೊ ಕೊಲೆಸ್ಟ್ರಾಲ್ ಇದೆಲ್ಲ ಇರುತ್ತಲ್ಲ, ಬೊಜ್ಜು ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ನಿಂತ್ಕೊಂಡ್ರೆ ಸಾಕು, ಸುಮ್ಮನೆ ಶೇಕ್ ಆಗ್ತಾ ಇರುತ್ತೆ, ಅದು ಥರ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಹೊತ್ತು ಎಕ್ಸಸೈಸ್ ಅದೆಲ್ಲ ಮಾಡಾದಮೇಲೆ ಬಂದು ಕೂತ್ಕೊಂಡು, ಸೊ ಇದು ಬಂದು ರಾಗಿ ಮಾಲ್ಟ್ ಅಂದರೆ ಬರೀ ರಾಗಿ ಸಿಟ್ಟು ನೀರು ಹಾಕಿ ಮಾಡಿರೋದಲ್ಲ. ಸೊ ಇದರೊಳಗೆ ಸಿರಿಧಾನ್ಯ ಕಾಳು ಎಲ್ಲ ಹಾಕಿ ಮಾಡಿಕೊಟ್ಟಿದ್ದಾರೆ ನಮ್ಮ ಅತ್ತೆ, ಅದನ್ನು ಕುಡಿತಾ ಇದ್ದೀನಿ. ಸೊ ನಾನಿವಾಗ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊತಾ ಇದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಟಿಫನ್ ಎಲ್ಲ ಕಮ್ಮಿ ಮಾಡ್ತಾಯಿದ್ದೀನಿ. ಸೊ ಅದ್ರ ಮಧ್ಯೆ ಇದು ಮತ್ತು ಬೆಳಗ್ಗೆ ಹೊತ್ತು ಡಿಫ್ರೆಂಟಾಗಿ ಏನಾದ್ರು ತೊಗೊತಾ ಇರ್ತೀನಿ. ಸೊ ಚೆಲ್ಲೇ ಹೋಯ್ತು ನಿಮಗೆ ತೋರ್ಸೋಕ್ಕೋಗಿ. ಗೈಸ್, ನಂದು ಕೆಲಸ ಎಲ್ಲ ಮುಗೀತು ಇವತ್ತು ಬೇಗನೆ. ಸೊ ಜೀವಿತಾಗೆ ಇಂಟರ್ವ್ಯೂ ಇದೆ ಅಕ್ಕ, ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ ಕರಿತಿದ್ದು. ಸೊ ಅದಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಪೂಜೆ ಎಲ್ಲ ಆಯಿತು ನೋಡಿ, ಪೂಜೆ ಎಲ್ಲ ಮಾಡಿದೆ. ಸೊ ಸಂಡೇ ಹೂವು ಹಾಕಿದ್ದೆ ಎಲ್ಲ. ಸೊ ಸಂಡೇ ಭಾನುವಾರ ನಮ್ಮದು ವಾರ ಇರೋದ್ರಿಂದ ಸೊ ಅವತ್ತು ಹೂವು ಎಲ್ಲ ಹಾಕಿದ್ದೆ. ಸೋಮವಾರ ಸೊ ಹೂವು ಏನು ಚೇಂಜ್ ಮಾಡಿ, ಸೊ ಹಾಗೆ ದೀಪ ಹಚ್ಚಿದ್ದೀನಿ ಅಷ್ಟೇ. ಸೊ ಇವಾಗ ಜೀವಿತ ಜೊತೆ ಇಂಟರ್ವ್ಯೂಗೆ ಹೋಗ್ತಾಯಿದ್ದೀನಿ. ಸೊ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳ್ತೀನಿ. ಸೊ ಈ ವ್ಲಾಗ್ನ ನೀವು ಫುಲ್ಲು ನೋಡಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಾಗ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಸೊ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ವಿಡಿಯೋದಲ್ಲಿ. ಸೊ ಇವಾಗ ಬನ್ನಿ ಹೋಗೋಣ. ನಾನು ಜೀವಿತ ಹೋಗ್ತಾಯಿದ್ದೀವಿ. ಜೀವಿತ ಗಾಡಿ ಓಡಿಸ್ತವಳ, ನಾನು ಹಿಂದೆ ಕೂತ್ಕೊಂಡಿರ್ತೀನಿ. ಆಲ್ಮೋಸ್ಟ್ ನನ್ನ ಜೊತೆಗೆ ಯಾರಾದರೂ ಇದ್ದರೆ ಅವರೇ ಓಡಿಸ್ತಾರೆ ಗಾಡಿ, ನಾನೇನು ಅಷ್ಟು ಓಡ್ಸೋಕ್ಕೆ ಹೋಗಲ್ಲ. ಸೊ ಅವಳೇ ಓಡಿಸ್ತಾ ಇದ್ದಾಳೆ. ಅದೇ ಇಲ್ಲಿ ಬರ್ಬೇಕಾದ್ರೆ ನೋಡ್ಕೊಂಬಂದು ಹೋಗೋಣ ಅಂತ ಹಂಗೆ ಬಂದಲ್ಲ ಕಾರಿಂದ. ನಾವು ಇವಾಗ ಇಲ್ಲಿ ಬಸವನಗುಡಿಗೆ ಜೀವಿತಾಗಿ ಇಂಟರ್ವ್ಯೂಗೋಸ್ಕರ ಹೋಗ್ತಾ ಇದ್ದೀವಿ. ಜೀವಿತ ಅವ್ರ ಅಮ್ಮ ಸ್ವಲ್ಪ ಬಿಸಿ ಇದ್ದರು, ಅದಕ್ಕೋಸ್ಕರ ನನ್ನ ಕರೆದು ಜೀವಿತ ಬನ್ನಿ ಅಕ್ಕ ಅಂತ, ಅದಕ್ಕೆ ನಾನು ಅವಳು ಹೋಗ್ತಾ ಇದ್ದೀವಿ. ಸೊ ಬಸ್ಸಲ್ಲಿ ಬಂದ್ವಿ ಮೈಸೂರು ಸರ್ಕಲ್ವರೆಗೂ, ಅಲ್ಲಿಂದ ಆಟೋದಲ್ಲಿ ಹೋಗೋಣ ಅಂತ. ಬೆಂಗಳೂರು ಟ್ರಾಫಿಕ್ ನೋಡಿ ಗೈಸ್ ಹೆಂಗಿದೆ. ಇವಾಗ ನೋಡಿ ಹೆಂಗೆ ಎಲ್ಲ ರನ್ನಿಂಗ್ ರೇಸ್, ಯಾರೇ ಫಸ್ಟ್ ಓಡ್ತಾರೆ ಅಂತ. ನಾವು ಸ್ಕೂಲಲ್ಲಿದ್ದ ರನ್ನಿಂಗ್ ರೇಸ್ ಮಾಡ್ತಾ ಇದ್ವಲ್ಲ, ನಿಂತ್ಕೊಂಡು ರೆಡಿ ಗೋ 1 2 3 ಸ್ಟಾರ್ಟ್ ಅಂದಾಗ ಓಡ್ತಾವ್ರೆಲ್ಲ ಜನಗಳು. ನಾನು ಫಸ್ಟ್ ನೀನು ಫಸ್ಟ್ ಅಂತ ಜರ್ರ ಅಂತ ಹೋಯ್ತವ್ರು ನೋಡಿ.
ನೆಕ್ಸ್ಟ್ ಇಲ್ಲೂ ಆಟೋ ಬುಕ್ ಆಗಿತ್ತು. ಆಟೋ ಲೊಕೇಶನ್ನು ಸರಿಯಾಗಿ ಜೀವಿತ ಹಾಕಿರಲಿಲ್ಲ. ಯಪ್ಪ ಬಂದಾಗ ಸರಿಯಾಗಿ ಮಕ್ ಹೋಗಿತಾಯಿದ್ರು ನಮಗೆ. ಅದೇ ನಿಮ್ಗೆ ಅಡ್ರೆಸ್ ಬಿಡಲ್ವ ಅಂತ ಬೈತಾಯಿದ್ರು. ಏನು ಮಾಡೋಕ್ಕಾಗಲ್ಲ. ಅಂದರೆ ನಾರ್ಮಲಾಗಿ ಹೇಳ್ತಿದ್ರು ಅಷ್ಟೇ. ನಮಗೆ ಬೇರೆ ಆ ಕಡೆ ಎಲ್ಲ ಅಡ್ರೆಸ್ ಗೊತ್ತಾಗಲ್ಲಲ್ಲ. ಸೊ ಹಂಗೆ ಆ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಆ ಕಡೆ ಬನ್ನಿ ಅಂತಿದ್ವಿ. ಅಯ್ಯಪ್ಪ ಆಮೇಲೆ ಬಂದು ಬೈತದೆ, ಇಲ್ಲಿ ನಿಂತಿದ್ದಿಲ್ಲ ಮೇಡಮ್, ನಾನು ಅಲ್ಲೇ ಹುಡುಕ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ. ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ನಮ್ಮದೇ ತಪ್ಪಿರುತ್ತೆ ಅವಾಗ ಅಲ್ಲಿ. ಸೊ ನಾವು ಬೈಸ್ಕೊಂಡು ಹೋಗ್ತಾಯಿದ್ವಿ. ಅಂದ್ರೂ ಪಾಪ ಅವ್ರೇನು ಅಂತ ಏನು ಬೈಲಿಲ್ಲ, ಸುಮ್ಮನೆ ನಾರ್ಮಲಾಗಿ ಹೇಳ್ತಾಯಿದ್ರು ಅಷ್ಟೇ. ಈಗ ನಾನು ಜೀವಿತ ಹೋಗ್ತಾಯಿದ್ದೀವಿ ಆಟೋದಲ್ಲಿ. ಬಸ್ಸು ಇಳಿದ್ಬಿಟ್ಟೆ. ಸೊ ಇಲ್ಲಿ ಹೋಗ್ತಾ ನೋಡಿ ಕುರಿಗಳ ಸಂತೆ ಇತ್ತು. ಸೊ ಅದಕ್ಕಾಗಿ ಒಂದು ಪಿಕ್ ತಗೊಂಡೆ, ವಿಡಿಯೋ ಮಾಡಿಕೊಂಡೆ ಕುರಿಗಳು. ಜೀವಿತಾದ ಇಂಟರ್ವ್ಯೂಗೆ ಬಂದಿದ್ದೀನಿ, ಏನೋ ಫಿಲ್ ಮಾಡ್ತಾಯಿದ್ದಾಳೆ. ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಪ್ಲಸ್ ನೈಟ್ ಊಟಕ್ಕೆ ಹೀರೆಕಾಯಿ ಮತ್ತು ಸೊಪ್ಪು ಮತ್ತು ತೊಗರಿಬೇಳೆ ಮತ್ತು ಏನಪ್ಪ ಹೆಸ್ರು ಕಾಳನ್ನ ಹಾಕಿ ಉಪ್ಸಾರು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ ಬೇಯಕ್ಕಿಟ್ಟಿದ್ದೀನಿ ಉಪ್ಸಾರನ್ನ. ಮಾಡಿ ಊಟ ಮಾಡುವ ಬನ್ನಿ ಗೈಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದ್ಸಲಿ. ಸೊ ನೋಡಿ ನನ್ನ ಮಗ ಹೋಮ್ವರ್ಕ್ ಎಲ್ಲ ಬರೆದು ಫಿನಿಶ್ ಮಾಡಿದ್ದಾನೆ. ಇವಾಗ ಓದಬೇಕು, ಓದಿಸ್ತೀನಿ ಅವನಿಗೆ. ಸೊ ಇಲ್ಲಿಗೆ ಈ ಒಂದು ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ಹೋಪ್ ಯು ಗೈಸ್ ನೀವು ಎಂಜಾಯ್ ಮಾಡಿದರೆ ಈ ಲೈವ್ನ ನೋಡಿ ಇಷ್ಟಪಟ್ಟಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಕಮೆಂಟ್ ಮಾಡಿ, ಮತ್ತು ಹಾಗೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಸೊ ಈಗ ನನ್ನ ಮಗ ಏನೋ ಮಾತಾಡ್ತಾನೆ ನೋಡಿ. ಏನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅವ್ರಿಗೂ ಹೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಅವಾಗ ಅವರು ಇದು ಮಾಡ್ತಾ ಅವಾಗ ಹಂಗೆ ರಿಪೀಟ್ ಆಯ್ತು ತುಂಬ ಆಯ್ತಾರೆ. ಸಪೋರ್ಟ್ ಮಾಡಿ ಮತ್ತು ಕಮೆಂಟ್ ಮಾಡಿ ಚೆನ್ನಾಗೈತೆ ಚೆನ್ನಾಗಿಲ್ವಾ ಅಂತ. ಇಲ್ಲ ಏನಾರ ರೆಸಿಪಿ ಏನಾರ ಬೇಕು ಅಂದರೆ ನನ್ನಪ್ಪ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಅದು ಯಾರು ಲೈವಲ್ಲಿ ಹೇಳಿದ್ರು ಮೂಗ್ಬಟ್ಟು ತೆಗ್ಬಿಟ್ಟು ಮೂಗ್ಬಟ್ಟು ಹಾಕೋಕ್ಕೆ. ಅದು ನಮ್ಮ ಮಮ್ಮಿ ಗೊತ್ತಿಲ್ಲ, ಸೊ ಅದು ಮಾಡ್ಯಾರ ನಮ್ಮ ಮಮ್ಮಿ. ಅದೊಂದು ಬಿಟ್ಬಿಟ್ಟು ಬೇರೆ ಕ್ವಶನ್ ಕೇಳಿ, ಮಮ್ಮಿ ಮಾಡುತ್ತೆ ಚೆನ್ನಾಗಿ. ಓಕೆ ಆಯ್ತು. ಅವನು ರೈಲ್ ಬಂಡಿ ಥರ ಗುಡು 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 ಅಂತ ಹೋಯ್ತಾ ಇರ್ತಾನೆ. ಓಕೆ ಗಾಯ್ಸ್, ಬಾಯ್.